ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹೊಸ ವರ್ಷ ಹೊಸ ಹರುಷ. ತಮ್ಮ ಬದುಕಿನಲ್ಲಿ ಸುಖ ಶಾಂತಿಗಾಗಿ ಸಂತೋಷಕ್ಕಾಗಿ ಪ್ರತಿಯೊಬ್ಬರು ಪೂಜೆಯೊಂದಿಗೋ ಅಥವಾ ದೇವಸ್ಥಾನಕ್ಕೋ ಅಥವಾ ತಮಗಿಷ್ಟವಾದ ಸ್ಥಳಕ್ಕೂ ತೆರಳಿ ಈ ದಿನವನ್ನ ಪ್ರಾರಂಭಿಸುತ್ತಾರೆ. ಸನಾತನ ಧರ್ಮದಲ್ಲಿ ಈ ಪುಷ್ಯ ಮಾಸವನ್ನ ಪವಿತ್ರವೆಂದು ಪರಿಗಣಿಸಲಾಗಿದೆ. ಈ ಮಾಸದಲ್ಲಿ ಬರುವ ಅಮಾವಾಸ್ಯೆ ಮತ್ತು ಪೂರ್ಣಿಮೆಗೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ಪುಷ್ಯ ಮಾಸದಲ್ಲಿ ಬರುವ ಅಮಾವಾಸ್ಯೆಯನ್ನ ಪುಷ್ಯ ಅಮಾವಾಸ್ಯೆ ಎನ್ನುತ್ತಾರೆ. ಪುಷ್ಯ ಅಮಾವಾಸ್ಯೆಯ ಮಹತ್ವವನ್ನ ಹಿಂದೂ ಧರ್ಮದಲ್ಲಿ ಬಹಳ ವಿಶೇಷವಾದದ್ದು ಎಂದು ಪರಿಗಣಿಸಲಾಗಿದೆ. ಇದನ್ನ ಪಿತೃಗಳ ಹಬ್ಬವನ್ನಾಗಿ ಕೂಡ ಆಚರಿಸುತ್ತಾರೆ. ಈ ದಿನ ಜಪ ತಪ ಮತ್ತು ಪವಿತ್ರ ನದಿಗಳ ಸ್ನಾನಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ಈ ದಿನದಂದು ಮಾಡಿದ ದಾನಗಳಿಂದ ನಮ್ಮ ಪಿತೃಗಳು ಸಂತುಷ್ಟರಾಗುತ್ತಾರೆಂಬ ನಂಬಿಕೆ ಇದೆ. ಪುಷ್ಯ ತಿಂಗಳಲ್ಲಿ ಬರುವ ಈ ಅಮಾವಾಸ್ಯೆಯಿಂದಾಗಿ ಇದನ್ನ ಪುಷ್ಯ ಅಮಾವಾಸ್ಯೆ ಅಥವಾ ಮೌನಿ ಅಮಾವಾಸ್ಯೆ ಎಂದು ಕರೀತಾರೆ. ಈ ದಿನ ಉಪವಾಸವನ್ನು ಆಚರಿಸಿದ್ರೆ ಉತ್ತಮವೆಂದು ಶಾಸ್ತ್ರ ಹೇಳುತ್ತೆ. ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಪುಷ್ಯ ಅಮಾವಾಸ್ಯೆಯಂದು ನಾವು ಏನು ಮಾಡಬೇಕು, ಏನು ಮಾಡಬಾರದು, ಇದರ ಪ್ರಯೋಜನವೇನು ಅನ್ನೋದನ್ನು ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಪುಷ್ಯ ಮಾಸವು ಹಿಂದೂ ಧರ್ಮದ ಚಾಂದ್ರಮಾನ ಪಂಚಾಂಗದ 10ನೇ ಮಾಸ. ಇದನ್ನ ಪೌಷ ಮಾಸ, ತೈಷ್ಯ ಮಾಸ ಎಂದು ಕರೀತಾರೆ. ಹೇಮಂತ ಋತುವಿನ 2 ಮಾಸಗಳಲ್ಲಿ ಇದು 2ನೇಯದು. ಧನುರ್ಮಾಸದ ಅಮಾವಾಸ್ಯೆಯ ಮಾರನೇ ದಿನ ಪ್ರಾರಂಭವಾಗಿ ಮಕರ ಮಾಸದ ಅಮಾವಾಸ್ಯೆಯ ದಿನ ಮುಗಿಯುತ್ತೆ. ಪುಷ್ಯ ಮಾಸವು ಚಳಿಗಾಲದ ಅಂದ್ರೆ ಹೇಮಂತ ಮತ್ತು ಶಿಶಿರ ಋತುಗಳು 1 ಮಾಸ. ಚಂದ್ರಮಾಸವಾದ ಪುಷ್ಯ ಮಾಸವು ಸೌರ ಮಾಸವಾದ ಧನುರ್ಮಾಸದೊಂದಿಗೆ ವ್ಯಾಪಿಸುತ್ತೆ. ಡಿಸೆಂಬರ್ 16ನೇ ತಾರೀಕು ಪ್ರಾರಂಭವಾಗಿ ಜನವರಿ 14ನೇ ತಾರೀಕಿಗೆ ಮುಗಿಯುತ್ತೆ. ಪುಷ್ಯಯುಕ್ತ ಪೌರ್ಣಮಾಸಿ ಪೌಷಿ ಮಾಸೇತು ಯತಸ ನಾಮ್ನಾಸ ಪೌಷ್ಯಃ ಎಂದು ಅಮರಸಿಂಹ ತಿಳಿಸಿರುವಂತೆ ಈ ಮಾಸದ ಹುಣ್ಣಿಮೆಯ ದಿನ ಸಾಮಾನ್ಯವಾಗಿ ಪುಷ್ಯ ನಕ್ಷತ್ರ ಸೇರುವುದರಿಂದ ಈ ತಿಂಗಳಿಗೆ ಈ ಹೆಸರುಗಳಿದೆ. ಪುಷ್ಯ ನಕ್ಷತ್ರವೇ ಈ ಹುಣ್ಣಿಮೆಯ ದಿವಸ ಇರಬೇಕೆಂಬ ನಿಯಮವಿಲ್ಲ. ಕಾಲ ವ್ಯತ್ಯಾಸದಿಂದ ಇದರ ಹಿಂದಿನ ಮತ್ತು ಮುಂದಿನ ನಕ್ಷತ್ರಗಳು ಇರಬಹುದು. ಈ ತಿಂಗಳಿಗೆ ತಪೋಮಾಸ ಎಂಬ ಹೆಸರು ಇದೆ. ಇತರ ಚೈತ್ರಾದಿ ಮಾಸಗಳು ಅಧಿಕವಾಗುವಂತೆ ಈ ತಿಂಗಳು ಯಾವಾಗಲೂ ಅಧಿಕ ಮಾಸವಾಗುವುದಿಲ್ಲ. ಆದರೆ ಬಹು ವರ್ಷಗಳಿಗೊಮ್ಮೆ ಈ ತಿಂಗಳು ಕ್ಷಯ ಮಾಸ ಆಗುವ ಸಂಭವ ಇರುತ್ತೆ. ಉತ್ತರಾಯಣ ಪ್ರಾರಂಭವಾಗುವುದು ಈ ತಿಂಗಳಿನಲ್ಲೇ. ಧನುರ್ಮಾಸದೊಡನೆ ಸೇರಿರುವ ಇದು ಶೂನ್ಯ ಮಾಸವಾದ್ದರಿಂದ ಈ ಮಾಸದಲ್ಲಿ ಯಾವ ಮಂಗಳ ಕಾರ್ಯಗಳನ್ನು ಮಾಡುವುದಿಲ್ಲ. ಮಕರ ಮಾಸದೊಡನೆ ಇರುವ ಪುಷ್ಯ ಮಾಸ ಶೂನ್ಯ ಮಾಸವಲ್ಲದಿದ್ದರೂ ಕೂಡ ಕೆಲವರು ಈ ಮಾಸದಲ್ಲಿ ಮದುವೆಯನ್ನ ಮಾಡುವುದಿಲ್ಲ. ಈ ತಿಂಗಳಿನಲ್ಲಿ ಬರುವ ಕೃಷ್ಣಾಷ್ಟಮಿಯಂದು ಅಷ್ಟಕ ಶ್ರಾದ್ದವನ್ನ ಮಾಡ್ತಾರೆ. ತುಳು ಷಷ್ಠಿ, ಶಾಕಾಂಬರಿ ವ್ರತ, ಬನಶಂಕರಿ ವ್ರತ, ಗರುಡ ಜಯಂತಿ, ಪುರಂದರದಾಸರ ಪುಣ್ಯದಿನ, ತ್ಯಾಗರಾಜ ಸ್ವಾಮಿಗಳ ಆರಾಧನೆ, ಸ್ವಾಮಿ ವಿವೇಕಾನಂದರ ಜನ್ಮ ದಿವಸ ಇವುಗಳ ಆಚರಣೆ ಈ ತಿಂಗಳಿನಲ್ಲಿಯೇ ಬರುತ್ತೆ. ಈ ತಿಂಗಳಿನಲ್ಲಿ ದೇವಸ್ಥಾನಗಳಲ್ಲಿ ಬೆಳಗಿನ ಜಾವದ ವಿಶೇಷ ಪೂಜೆ ಅಭಿಷೇಕಗಳು ನಡೀತಾವೆ. ಪುಷ್ಯ ಮಾಸದಲ್ಲಿ ಅಥವಾ ಪೌಷ್ಯ ಮಾಸದಲ್ಲಿ ದೇವರ ಆರಾಧನೆಗೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಲಕ್ಷ್ಮೀ ನಾರಾಯಣ ಅಂದರೆ ಲಕ್ಷ್ಮಿ ಮತ್ತು ವಿಷ್ಣು ಈ ಮಾಸದ ಪ್ರಧಾನ ದೇವತೆಯರು. ಅವರನ್ನ ಲಕ್ಷ್ಮೀ ನಾರಾಯಣ ಎನ್ನುವ ಹೆಸರಿನಲ್ಲಿ ಪೂಜಿಸಲಾಗುತ್ತೆ. ಶನಿಗ್ರಹವು ಪುಷ್ಯ ಮಾಸದ ಪ್ರಧಾನ ಗ್ರಹ ಮತ್ತು ಬೃಹಸ್ಪತಿ ಮತ್ತು ಗುರುವನ್ನ ಈ ಮಾಸದ ನಕ್ಷತ್ರ ದೇವತೆ ಎಂದು ಪರಿಗಣಿಸಲಾಗುತ್ತೆ. ಪುಷ್ಯ ಮಾಸದಲ್ಲಿ ಸಾಮಾನ್ಯವಾಗಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವ ಪದ್ಧತಿ ಇದೆ. ಮಕರ ಸಂಕ್ರಾಂತಿಯಿಂದ ಪುಷ್ಯ ಮಾಸವು ಆರಂಭವಾಗಿ ಈ ಮಾಸದಲ್ಲಿ ಅನೇಕ ಆಚರಣೆಗಳು ಕಂಡುಬರ್ತವೆ. ಪುಷ್ಯ ಮಾಸದಲ್ಲಿ ಏಕಾದಶಿ, ಹುಣ್ಣಿಮೆ, ಕೃಷ್ಣ ಪಂಚಮಿ, ಮಕರ ಸಂಕ್ರಾಂತಿ, ಉತ್ತರಾಯಣ ಪರ್ವಕಾಲ ಸೇರಿದಂತೆ ಇನ್ನೂ ಅನೇಕ ಆಚರಣೆಗಳು ಪುಷ್ಯ ಮಾಸದಲ್ಲಿ ಬರುತ್ತೆ. ಪುಷ್ಯ ಮಾಸದಲ್ಲಿ ಬರುವ ಅಮಾವಾಸ್ಯೆಯಂದು ಶನಿಗೆ ತೈಲಾಭಿಷೇಕವನ್ನು ಮಾಡಬೇಕು. ಇದು ನಿಮ್ಮ ಶನಿ ದೋಷದ ಪರಿಣಾಮವನ್ನು ಕಡಿಮೆ ಮಾಡುತ್ತೆ. ಇನ್ನು ಲಕ್ಷ್ಮೀ ದೇವಿಯನ್ನ ಧಾನ್ಯಲಕ್ಷ್ಮಿ, ಧನಲಕ್ಷ್ಮಿ ರೂಪದಲ್ಲಿ ಪುಷ್ಯ ಮಾಸದಲ್ಲಿ ಪೂಜಿಸಬೇಕು. ಇದರಿಂದ ಧನ ಧಾನ್ಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆಗಳು ನಿಮ್ಮ ಬಳಿ ಸುಳಿಯೋದಿಲ್ಲ. ಪುಷ್ಯ ಮಾಸದಲ್ಲಿ ಬಹುಮುಖ್ಯವಾಗಿ ವಸ್ತ್ರದಾನ ಅಂದರೆ ಬಟ್ಟೆ ದಾನವನ್ನ, ಎಳ್ಳು ದಾನವನ್ನ ಮಾಡಬೇಕು. ಪುಷ್ಯ ಮಾಸದ ಅಮಾವಾಸ್ಯೆಯ ದಿನದಂದು ವಸ್ತ್ರದಾನ ಮತ್ತು ಎಳ್ಳು ದಾನ ಮಾಡುವುದರಿಂದ ಸಾಡೆ ಸಾತಿ, ಶನಿ ದೋಷ ಸೇರಿದಂತೆ ಶನಿಗೆ ಸಂಬಂಧಿಸಿದ ಎಲ್ಲಾ ದೋಷಗಳು ದೂರವಾಗ್ತವೆ. ಇನ್ನು ಪುಷ್ಯ ಅಮಾವಾಸ್ಯೆಯ ಕುರಿತಾದ ಕೆಲವೊಂದಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ಬಾರಿಯ ಪುಷ್ಯ ಅಮಾವಾಸ್ಯೆಯು ಹೊಸ ವರ್ಷದಲ್ಲಿ ಜನವರಿ 29ರಂದು ಬಂದಿದೆ. ಈ ಅಮಾವಾಸ್ಯೆಯಂದು ತರ್ಪಣ, ದಾನ, ಶ್ರಾದ್ದ ಮಾಡುವುದರಿಂದ ಪೂರ್ವಜರ ಆಶೀರ್ವಾದ ಪಡೆದು ಮೋಕ್ಷ ಪ್ರಾಪ್ತಿಯಾಗತ್ತೆ ಎಂದು ಶಾಸ್ತ್ರಗಳಲ್ಲಿ ಹೇಳಿದೆ. ಪುಷ್ಯ ಅಮಾವಾಸ್ಯೆಯ ದಿನದಂದು ಅಸಂಖ್ಯಾತ ಭಕ್ತರು ಪವಿತ್ರ ನದಿಗಳಲ್ಲೋ ಅಥವಾ ಪುಣ್ಯ ಕ್ಷೇತ್ರಗಳಲ್ಲಿ ಸ್ನಾನ ಮಾಡಿ ಶ್ರಾದ್ದ ಕಾರ್ಯವನ್ನು ನೆರವೇರಿಸುತ್ತಾರೆ. ಈ ದಿನ ವಿಷ್ಣುವನ್ನ ಪೂಜಿಸಲಾಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಮಾವಾಸ್ಯೆಯಂದು ಸರ್ಪದೋಷ ಹೋಗಲಾಡಿಸಲು ವಿಶೇಷ ಪೂಜೆಯನ್ನ ಸಲ್ಲಿಸಿ ಪರಿಹಾರಗಳನ್ನು ಮಾಡಲಾಗುತ್ತೆ.
ಬೆಳ್ಳಿಯಿಂದ ಮಾಡಿದ ಸರ್ಪಗಳನ್ನು ಪೂಜಿಸಿ ನದಿಯಲ್ಲಿ ಬಿಡೋದ್ರಿಂದ ಸರ್ಪ ದೋಷದಿಂದ ಮುಕ್ತಿ ದೊರೆಯುತ್ತದೆ ಎಂಬ ಪ್ರತೀತಿ ಇದೆ. ಅಮಾವಾಸ್ಯೆಯ ದಿನದಂದು ನಿರ್ಗತಿಕರಿಗೆ ಸಹಾಯ ಮಾಡಬೇಕು. ಈ ದಿನದಂದು ನಿರ್ಗತಿಕರಿಗೆ ಆಹಾರವನ್ನು ನೀಡಿದರೆ ಅದು ಪೂರ್ವಜರಿಗೆ ನೀಡಿದಂತೆಯೇ ಆಗತ್ತೆ. ಅವರ ಆಶೀರ್ವಾದ ಲಭಿಸುತ್ತೆ, ಜೀವನದಲ್ಲಿ ಸುಖ, ಸಂತೋಷ, ಶಾಂತಿ ನೆಲೆಸುತ್ತೆ ಎಂಬ ನಂಬಿಕೆ ಇದೆ. ಅಮಾವಾಸ್ಯೆಯಂದು ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದರೆ ಪೂರ್ವಜರ ಆಶೀರ್ವಾದವು ಇಡೀ ಕುಟುಂಬದ ಮೇಲೆ ಉಳಿಯುತ್ತದೆ ಎಂಬ ನಂಬಿಕೆ ಹಿಂದಿನಿಂದಲೂ ಇದೆ. ಈ ದಿನದಂದು ಬ್ರಾಹ್ಮಣರಿಗೆ ಪೂಜೆಯ ನಂತರ ಆಹಾರವನ್ನು ನೀಡಿದ ಬಳಿಕ ದಕ್ಷಿಣೆಯನ್ನು ಕೊಡಬೇಕು. ಪುಷ್ಯ ಅಮಾವಾಸ್ಯೆಯಂದು ನದಿ ಸ್ನಾನವೋ, ತೀರ್ಥಕ್ಷೇತ್ರಕ್ಕೆ ತೆರಳುವುದೋ ಅಥವಾ ಸರೋವರದಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲ ಸಂಕಷ್ಟಗಳು ಕೊನೆಗೊಳ್ಳುತ್ತದೆ ಮತ್ತು ಜೀವನದಲ್ಲಿ ಸಂತೋಷ, ಸಮೃದ್ಧಿ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ. ಇದರೊಂದಿಗೆ ಅಮಾವಾಸ್ಯೆಯಂದು ಮೀನುಗಳಿಗೆ ಆಹಾರವನ್ನು ನೀಡಿದರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ಶಾಸ್ತ್ರ ಉಲ್ಲೇಖಿಸುತ್ತೆ. ಹಿಂದೂ ಸಂಸ್ಕೃತಿಯಲ್ಲಿ ಪೂಜೆ, ವ್ರತಾಚರಣೆಗಳಂತಹ ಧಾರ್ಮಿಕ ಕಾರ್ಯಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಗುತ್ತೆ. ಹಿಂದೂ ಪಂಚಾಂಗದ ಪ್ರತಿ ಮಾಸದಲ್ಲೂ ಬರುವ ಸಂಕಷ್ಟಿ, ಏಕಾದಶಿ, ಅಮಾವಾಸ್ಯೆ ಮುಂತಾದವುಗಳನ್ನು ಜನ ಬಹಳ ಭಕ್ತಿಯಿಂದ ಆಚರಿಸ್ತಾರೆ. ನಿರ್ದಿಷ್ಟ ವಾರದಂದು ಬರುವ ಅಮಾವಾಸ್ಯೆಗೆ ವಿಶೇಷ ಪ್ರಾಮುಖ್ಯತೆ ಇದೆ. ಸೋಮವಾರದಂದು ಅಮಾವಾಸ್ಯೆ ಬಂದರೆ ಅದನ್ನು ಸೋಮಾವತಿ ಅಮಾವಾಸ್ಯೆ ಎಂದು ಕರೀತಾರೆ. ಇದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಈ ದಿನದಂದು ಉಪವಾಸವನ್ನು ಆಚರಿಸಿ ಶಿವ ಮತ್ತು ಪೂರ್ವಜರನ್ನು ಪೂಜಿಸಲಾಗುತ್ತೆ. ಅಮಾವಾಸ್ಯೆಯು ಮಂಗಳವಾರದಂದು ಬಂದರೆ ಅದನ್ನು ಭೌಮಾವತಿ ಅಮಾವಾಸ್ಯೆ ಎಂದು ಕರೀತಾರೆ. ಇದು ದುರಾದೃಷ್ಟಗಳನ್ನು ಕಡಿಮೆ ಮಾಡುತ್ತೆ ಮತ್ತು ಶಕ್ತಿಯನ್ನು ನೀಡುತ್ತೆ. ಶನಿವಾರದಂದು ಬರುವ ಅಮಾವಾಸ್ಯೆಯನ್ನ ಶನಿ ಅಮಾವಾಸ್ಯೆ ಎಂದು ಕರೀತಾರೆ. ಅಂದು ಶನಿ ದೇವರನ್ನ ಪೂಜಿಸಲಾಗುತ್ತೆ ಮತ್ತು ಗ್ರಹಗಳ ಪ್ರಭಾವದಿಂದ ಉಂಟಾಗುವ ಅಡೆತಡೆಗಳ ನಿವಾರಣೆಗೆ ಶನಿ ಅಮಾವಾಸ್ಯೆ ವ್ರತಾಚರಣೆಯು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದೆ. ಅಮಾವಾಸ್ಯೆ ವ್ರತಾಚರಣೆಯು ಪಿತೃ ಪೂಜೆ, ದಾನ ಮತ್ತು ದೇವರ ಪೂಜೆಯನ್ನು ಒಳಗೊಂಡಿದೆ. ಅಮಾವಾಸ್ಯೆಯ ದಿನದಂದು ಪೂರ್ವಜರು ಭೂಮಿಗೆ ಭೇಟಿ ನೀಡ್ತಾರೆ ಎಂದು ನಂಬಲಾಗಿದೆ. ಆ ದಿನ ಶ್ರಾದ್ದ, ತರ್ಪಣ ನೀಡೋದ್ರಿಂದ ಪೂರ್ವಿಕರ ಆತ್ಮಗಳಿಗೆ ಶಾಂತಿಯನ್ನು ತರುತ್ತೆ. ಅಮಾವಾಸ್ಯೆಯ ಉಪವಾಸ ವ್ರತವು ಮನಸ್ಸು ಮತ್ತು ದೇಹ ಎರಡನ್ನೂ ಶುದ್ಧೀಕರಿಸುತ್ತೆ ಮತ್ತು ಜೀವನದಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸುತ್ತೆ ಎಂಬ ನಂಬಿಕೆ ಇದೆ. ಅಮಾವಾಸ್ಯೆಯ ದಿನದಂದು ಅಗತ್ಯವಿರುವವರಿಗೆ ಅನ್ನ, ಬಟ್ಟೆ, ಆಹಾರ ಮತ್ತು ನೀರನ್ನ ದಾನ ಮಾಡೋದ್ರಿಂದ ಪೂರ್ವಜರ ಆಶೀರ್ವಾದ ದೊರಕುತ್ತೆ, ಧನಾತ್ಮಕತೆ ಹೆಚ್ಚುತ್ತೆ. ಭಕ್ತರು ದೇವರ ಅನುಗ್ರಹ ಪಡೆಯಲು ಅಮಾವಾಸ್ಯೆಯ ದಿನದಂದು ಶಿವ, ವಿಷ್ಣು ಮತ್ತು ಸೂರ್ಯ ದೇವನನ್ನು ಪೂಜಿಸ್ತಾರೆ. ಇದರಿಂದ ಜೀವನದಲ್ಲಿ ಸಮೃದ್ಧಿ ಹೆಚ್ಚಾಗುತ್ತೆ ಎಂಬ ನಂಬಿಕೆ ಇದೆ. ಸ್ನೇಹಿತರೆ, ಮನೆಗಳಲ್ಲಿ ಪಿತೃಗಳ ಫೋಟೋವನ್ನು ಹಾಕುವ ಬಗ್ಗೆ ಬಹಳ ಸಮಯದಿಂದ ಯೋಚಿಸ್ತಿದ್ರೆ ಪುಷ್ಯ ಅಮಾವಾಸ್ಯೆಯ ದಿನ ಅದಕ್ಕೆ ಉತ್ತಮ. ಈ ದಿನ ಮನೆಯಲ್ಲಿ ಪೂರ್ವಜರನ್ನ ಪೂಜಿಸಬೇಕು. ಮನೆಯಲ್ಲಿ ಪಿತೃಗಳ ಫೋಟೋವನ್ನ ದಕ್ಷಿಣದ ದಿಕ್ಕಿಗೆ ಮುಖ ಮಾಡಿದಂತೆ ಇರಿಸಿದ್ರೆ ಒಳಿತಾಗತ್ತೆ. ದಕ್ಷಿಣ ದಿಕ್ಕಿನಲ್ಲಿ ಈ ದಿನ ದೀಪವನ್ನು ಬೆಳಗಿಸುವುದರಿಂದ ಪಿತೃಗಳ ಮಾರ್ಗವನ್ನು ಬೆಳಗಿಸಬಹುದಂತೆ. ಅರಿಶಿನವನ್ನ ನೀರಿನಲ್ಲಿ ಬೆರೆಸಿ ಮನೆ ಹಾಗೂ ಮುಖ್ಯ ದ್ವಾರದಲ್ಲಿ ಸಿಂಪಡಿಸಿದ್ರೆ ನೆಗೆಟಿವ್ ಎನರ್ಜಿ ದೂರವಾಗತ್ತೆ. ಪುಷ್ಯ ಅಮಾವಾಸ್ಯೆಯ ದಿನದಂದು ದಾನ ಮಾಡುವುದರಿಂದ ಪೂರ್ವಜರ ಆತ್ಮಗಳಿಗೆ ತೃಪ್ತಿ ಸಿಗುತ್ತೆ. ಈ ದಿನ ನಿಮ್ಮ ನೆಚ್ಚಿನ ಆಹಾರ ಪದಾರ್ಥಗಳನ್ನು ಬಡವರಿಗೆ, ನಿರ್ಗತಿಕರಿಗೆ ದಾನವಾಗಿ ನೀಡಬೇಕು. ಅದೇ ಸಮಯದಲ್ಲಿ ಕವಡೆಗಳನ್ನು ಮತ್ತು ತಾಮ್ರದ ನಾಣ್ಯಗಳನ್ನು ಕೆಂಪು ಟೇಪ್ನಲ್ಲಿ ಕಟ್ಟಿ ಮನೆಯ ಪ್ರವೇಶ ದ್ವಾರದಲ್ಲಿ ನೇತು ಹಾಕಬೇಕು. ಇದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತರುತ್ತೆ. ಪುಷ್ಯ ಅಮಾವಾಸ್ಯೆ ದಿನದಂದು ವಿಷ್ಣುವನ್ನ ಪೂಜಿಸಬೇಕು. ನೀವು ಪೂಜೆ ಮಾಡೋ ಸ್ಥಳದಲ್ಲಿ ಶ್ರೀಯಂತ್ರವನ್ನ ಇಡಬೇಕು. ಶ್ರೀಯಂತ್ರ ಇಲ್ಲದಿದ್ದರೆ ಶ್ರೀಯಂತ್ರವನ್ನ ಬಿಳಿ ಕಾಗದದ ಮೇಲೆ ಕೆಂಪು ಬಣ್ಣದಲ್ಲಿ ಬರೆದು ಲಕ್ಷ್ಮೀ ದೇವಿಯ ಬಳಿ ಇರಿಸಬೇಕು. ನಂತರ ಶ್ರದ್ಧೆಯಿಂದ ಪೂಜಿಸಿದ್ದೇ ಆದಲ್ಲಿ ಲಕ್ಷ್ಮೀ ದೇವಿಯ ಕೃಪಕಟಾಕ್ಷ ದೊರೆಯುತ್ತೆ. ಹಣದ ಸಮಸ್ಯೆ ಖಂಡಿತವಾಗ್ಲೂ ದೂರವಾಗುತ್ತೆ. ಧರ್ಮಗ್ರಂಥಗಳಲ್ಲಿ ಲಕ್ಷ್ಮೀ ದೇವಿ ಮತ್ತು ಪೊರಕೆಯ ಸಂಬಂಧವನ್ನು ಉಲ್ಲೇಖಿಸಲಾಗಿದೆ. ಅಮಾವಾಸ್ಯೆಯಂದು ಪೊರಕೆಯನ್ನ ತರೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗ್ತದೆ. ಅಲ್ಲದೆ ವಿನಾಕಾರಣ ಹಣ ಖರ್ಚಾಗತ್ತೆ. ಅನಗತ್ಯ ವಸ್ತುಗಳ ಖರೀದಿಯಲ್ಲಿ ಹಣವನ್ನ ವ್ಯಯ ಮಾಡಬೇಕಾಗತ್ತೆ ಹಾಗೂ ಆರೋಗ್ಯದ ಸಮಸ್ಯೆಗಳಿಗೆ ಹೆಚ್ಚು ಹಣವನ್ನ ಭರಿಸಬೇಕಾಗತ್ತಂತೆ. ಆದ್ದರಿಂದ ಅಮಾವಾಸ್ಯೆಯಲ್ಲಿ ಮನೆಗೆ ಪೊರಕೆಯನ್ನ ತರಬಾರದು. ಅಮಾವಾಸ್ಯೆ ದಿನ ಗೋಧಿ ಮತ್ತು ಗೋಧಿ ಹಿಟ್ಟನ್ನು ತರಬಾರ್ದಂತೆ. ಅಮಾವಾಸ್ಯೆಯಂದು ಎಣ್ಣೆಯನ್ನ ಹಚ್ಚಿಕೊಳ್ಳಬಾರದು ಎಂಬ ನಿಯಮಗಳಿವೆ. ಎಣ್ಣೆಯನ್ನ ದಾನವಾಗಿ ನೀಡಬೇಕು. ಇದರಿಂದ ಶನಿ ದೋಷವಿದ್ದರೆ ದೂರವಾಗುತ್ತೆ. ಈ ದಿನಗಳಲ್ಲಿ ಮಾಂಸಾಹಾರ ಸೇವಿಸಬಾರದು. ಮಾಂಸಾಹಾರ ಮದ್ಯವನ್ನು ಸೇವಿಸೋದ್ರಿಂದ ಶನಿಯ ದುಷ್ಪರಿಣಾಮವನ್ನು ಅನುಭವಿಸಬೇಕಾಗತ್ತೆ. ಇದರಿಂದ ಮತ್ತಷ್ಟು ಸಮಸ್ಯೆಗಳು ಹೆಚ್ಚಾಗುತ್ತೆ ಎಂದು ಲಾಲ್ ಕಿತಾಬ್ನಲ್ಲಿ ಉಲ್ಲೇಖಿಸಲಾಗಿದೆ. ಹೀಗಾಗಿ ವರ್ಷದ ಮೊದಲನೆಯ ಅಮಾವಾಸ್ಯೆಯಲ್ಲಿ ನಂಬಿಕೆಯಿಂದ ಪಿತೃ ತರ್ಪಣ ಮಾಡಿದ್ದಲ್ಲಿ ಖಂಡಿತವಾಗ್ಲೂ ಯಶಸ್ಸು ಸಿಕ್ಕೇ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಮನೆಯಲ್ಲಿ ಇದ್ದುದರಲ್ಲೇ ಸೂರ್ಯ ದೇವನನ್ನು ಆರಾಧಿಸಿ ಶುಭ ಫಲಗಳುಂಟಾಗತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.